ಧಾರವಾಡ ಮಧ್ಯೆ ಸಂಚರಿಸುವ ಚಿಗರಿ ಬಸ್ಗಳು ಒಂದಲ್ಲ ಒಂದು ಸಮಸ್ಯೆಯಿಂದ ಸುದ್ದಿಯಾಗುತ್ತಿವೆ. ಎಲ್ಲಿ ಬೇಕಲ್ಲಿ ಕೆಟ್ಟು ನಿಲ್ಲುತ್ತಿರುವ ಚಿಗರಿ ಬಸ್ಗಳು ಇದೀಗ ನವನಗರದಲ್ಲೂ ಸಂಚಾರಕ್ಕೆ ತೊಂದರೆ ಉಂಟು ಮಾಡಿವೆ. ಧಾರವಾಡದತ್ತ ತೆರಳುತ್ತಿದ್ದ ಚಿಗರಿ ಬಸ್ ಒಂದು ಬ್ಯಾಟರಿ ಸಮಸ್ಯೆಯಿಂದ ಏಕಾಏಕಿ ಬಂದ್ ಆಗಿದ್ದು ಡಿಪೋಗೆ ತೆರಳುವ ಮಾರ್ಗದಲ್ಲಿ ರಸ್ತೆಗೆ ಅಡ್ಡಲಾಗಿ ನಿಂತಿದೆ. ಇದರಿಂದ ಇತರೆ ವಾಹನ ಸಂಚಾರಕ್ಕೂ ಸಾಕಷ್ಟು ತೊಂದರೆಯಾಗಿದೆ. ಹುಬ್ಬಳ್ಳಿ ಧಾರವಾಡ ನಡುವೆ ಸುಮಾರು 20 ಕಿಲೋಮೀಟರ್ಗಳಷ್ಟು ಮಾರ್ಗದಲ್ಲಿ ಬಿಆರ್ಟಿಎಸ್ ಬಸ್ಗಳು ಸಂಚರಿಸುತ್ತಿದ್ದು ಪ್ರತಿದಿನ ಸುಮಾರು 9 ಬಸ್ಗಳು ಸೇವೆ ನೀಡುತ್ತಿವೆ. ಆದರೆ ಬಸ್ಗಳ ಸೂಕ್ತ ನಿರ್ವಹಣೆ ಇಲ್ಲದ ಕಾರಣ ದಿನನಿತ್ಯ 2-3 ಬಸ್ಗಳು ಕೆಟ್ಟು ನಿಲ್ಲುತ್ತಿವೆ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಬಸ್ಗಳ ಬಿಡಿ ಭಾಗಗಳ ಕೊರತೆಯು ಸಮಸ್ಯೆಗೆ ಮತ್ತಷ್ಟು ಕಾರಣವಾಗುತ್ತಿದೆ ಎನ್ನಲಾಗುತ್ತಿದೆ. ಒಮ್ಮೆ ಬ್ರೇಕ್ ಸಮಸ್ಯೆ, ಮತ್ತೊಮ್ಮೆ ಬ್ಯಾಟರಿ ಲೋ, ಹೀಗೆ ಒಂದಲ್ಲ ಒಂದು ತಾಂತ್ರಿಕ ಸಮಸ್ಯೆಯಿಂದ ಚಿಗರಿ ಬಸ್ಗಳು ಸಂಚಾರದ ನಡುವೆಯೇ ನಿಂತುಕೊಳ್ಳುತ್ತಿರುವುದು ಪ್ರಯಾಣಿಕರಲ್ಲಿ ಆತಂಕ ಮೂಡಿಸಿದೆ. ವಾಹನಗಳ ಕೊರತೆ, ನಿರ್ವಹಣೆಯ ಕೊರತೆ ಹಾಗೂ ಬಿಡಿ ಭಾಗಗಳ ಸಮಸ್ಯೆ ಇವೆಲ್ಲದರ ನಡುವೆ ಚಿಗರಿ ಬಸ್ ಸೇವೆ ಸಂಪೂರ್ಣ ವೈಫಲ್ಯದತ್ತ ಸಾಗುತ್ತಿದೆಯೇ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕರಲ್ಲಿ ಮೂಡಿದೆ. ವೆಂಕಟೇಶ್ ದಾಸರ್, ಜನಮನ ಸುದ್ದಿ, ಹುಬ್ಬಳ್ಳಿ.